ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ KP ಎಕ್ಸೆಲ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿಯವರೆಗೆ ಪೇಜ್ ನಂಬರ್ 66ರವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದ್ರೆ ಆದಷ್ಟು ನಮ್ಮ ಚಾನಲ್ಗೆ ಹೋಗಿ ನೋಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಎಲ್ಲ ನಿಮ್ಗೆ ಬರುತ್ತೆ. ನೀವು ವೀಡಿಯೋಸನ್ನು ನೋಡ್ಕೋಬಹುದು. ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ 66 ಪೇಜ್ ನಂಬರ್ ಮತ್ತು ಅದರ ಮುಂದಿನ ಪೇಜಸಲ್ಲಿ ಇರ್ತಕ್ಕಂತಹ ಕ್ವಶನ್ಸನ್ನು ನೋಡ್ತಾ ಹೋಗೋಣ ಬನ್ನಿ. 3.5 ಅಳತೆಯ ಮಾನಗಳು ಉದ್ದದ ಪರಿವರ್ತನೆ. ನಾವು ಕೆಲವು ವರ್ಷಗಳಿಂದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಯನ್ನು ಬಳಸುತ್ತಿದ್ದೇವೆ. 1 ಸೆಂಟಿಮೀಟರ್ ಅಂತಂದ್ರೆ 10 mm ಎಂದು ನಮಗೆ ಈಗಾಗಲೇ ತಿಳಿದಿದೆ. ನೀವು ಸ್ಕೇಲನ್ನು ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿರಿ ಸ್ಕೇಲನ್ನು. ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3, 4, 5 ಹಾಗೆ ಈ ಒಂದು ಸ್ಕೇಲಲ್ಲಿ 15 ಸೆಂಟಿಮೀಟ್ರ್ವರೆಗೂ ಏನೈತಿ ಅಳತೆಗಳಿದಾವೆ. ಈ ಒಂದು ಸ್ಕೇಲ್ 15 ಸೆಂಟಿಮೀಟ್ರ್ ಐತಿ. ಇಲ್ಲಿ ನೋಡ್ಬೋದು ನೀವು 1 ಸೆಂಟಿಮೀಟ್ರ್ ಒಳಗೆ ಮತ್ತು 10 ಭಾಗಗಳಿದಾವೆ ಕಾಣಿಸ್ತಿದಾವಲ್ಲ. 1, 2, 3, 4, 5, 6, 7, 8, 9 ಇದು 1 ಸೆಂಟಿಮೀಟ್ರ್. 1 ಸೆಂಟಿಮೀಟ್ರಲ್ಲಿ ನಿಮಗೆ 10 ಮಿಲಿಮೀಟ್ರ್ಗಳು ಕಾಣಿಸ್ತಾ ಇದಾವೆ. ಹಂಗಂದ್ರೆ 1 ಸೆಂಟಿಮೀಟ್ರ್ ಆಗಬೇಕಂದ್ರೆ ಎಷ್ಟು ಮಿಲಿಮೀಟ್ರ್ ಬೇಕು? 10 ಮಿಲಿಮೀಟ್ರ್ ಬೇಕು. 1 ಸೆಂಟಿಮೀಟ್ರ್ ಆಗಲಿಕ್ಕೆ ನಮ್ಗೆ 10 ಮಿಲಿಲೀಟರ್ ಬೇಕು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂತಹ ವಿಷಯ. ಅವ್ರು ಏನು ಕೇಳ್ತಾರೆ ನೋಡ್ರಿ, 1 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. 1 ಸೆಂಟಿಮೀಟ್ರಿಗೆ 10 ಮಿಲಿಮೀಟರ್. 1 ಮಿಲಿಮೀಟ್ರ್ ಅಂದ್ರೆ 1/10 ಸೆಂಟಿಮೀಟ್ರ್ ಅಥವಾ 1/10 ನಾವು 0.1 ಸೆಂಟಿಮೀಟ್ರ್ ಅಂತಲೂ ಸಹ ಏನು ಮಾಡ್ಬೋದು, ಬರಿಬೋದು. ಈಗ ಅವ್ರೇನು ಕೇಳ್ತಾರೆ 5 ಮಿಲಿಮೀಟ್ರ್ ಅಂದರೆ ಎಷ್ಟು ಸೆಂಟಿಮೀಟರ್? 1 ಮಿಲಿಮೀಟ್ರ್ ಅಂತಂದ್ರೆ 1/10, 5 ಮಿಲಿಮೀಟ್ರ್ ಅಂತಂದ್ರೆ 5/10 ಸೆಂಟಿಮೀಟರ್ ಅಂದರೆ 0.5 ಸೆಂಟಿಮೀಟರ್. ಇನ್ನು 12 ಮಿಲಿಮೀಟ್ರ್ ಅಂದರೆ ಎಷ್ಟು ಸೆಂಟಿಮೀಟರ್? ಡೈರೆಕ್ಟ್ಲಿ ನಾವೇನು ಬರಿಬೋದು ಅಂತಂದರೆ 12 × 1/10 ಅಂತ ಬರಿಬೋದು. 12 × 1/10 ಅಂತ ಬರೋದು ಅಂತಂದರೆ 1.2 ಈ ರೀತಿ. 12 ಮಿಲಿಮೀಟರ್ ಅಂತಂದರೆ ಎಷ್ಟು ಸೆಂಟಿಮೀಟ್ರ್ ಅಂತ ಅವ್ರು ಕೇಳಿದ್ದಾರೆ. 12 × 1/10 ಅಂತಂದರೆ 1.2 ಸೆಂಟಿಮೀಟರ್. ಡೈರೆಕ್ಟ್ಲಿ ಈ ಥರ ಸ್ಟೆಪ್ಪನ್ನು ಮಾಡಲಾರ್ದೆ ನೀವು ಡೈರೆಕ್ಟಾಗಿ ಸಹ 1.2 ಸೆಂಟಿಮೀಟ್ರ್ ಅಂತ ಬರಿಬಹುದು. ಅಥವಾ ನಾವು ಇದನ್ನು ಹೆಂಗೆ ಸ್ಪ್ಲಿಟ್ ಮಾಡ್ಕೋಬೋದು, 10 ಮಿಲಿಮೀಟ್ರ್ + 2 ಮಿಲಿಮೀಟ್ರ್ ಅಂತ ಸ್ಪ್ಲಿಟ್ ಮಾಡ್ಕೊಂಡ್ರೆ 10 ಮಿಲಿಮೀಟ್ರ್ ಅಂದರೆ 1 ಸೆಂಟಿಮೀಟ್ರ್, 2 ಮಿಲಿಮೀಟ್ರ್ ಅಂದರೆ 2/10, 1.2. ಇದ್ರ ಬದಲಾಗಿ ಶಾರ್ಟಾಗಿ ನಾವು 12ಕ್ಕೆ 1/10 ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಇಲ್ಲಿ 1 0 ಇರೋದ್ರಿಂದ ದಶಮಾಂಶ ಬಿಂದು 1 ಸ್ಥಾನ ಹಿಂದಕ್ಕೆ ಹೋಗುತ್ತೆ, 1.2 ಸೆಂಟಿಮೀಟ್ರ್ ಬರುತ್ತೆ. ನೆಕ್ಸ್ಟ್ ನೋಡಿರಿ 5.6 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್? 1 ಸೆಂಟಿಮೀಟರ್ ಅಂತಂದರೆ 10 ಮಿಲಿಮೀಟರ್, ಪ್ರತಿ ಸೆಂಟಿಮೀಟ್ರಿಗೆ 10 ಮಿಲಿಮೀಟರ್ ಅಂತ ಗೊತ್ತಿದೆ. ಏನು ಮಾಡಬೇಕಿಲ್ಲ ನಾವು 5.6 × 10 ಮಾಡಿದ್ವಿ ಅಂತಂದರೆ ನಮಗೇನು ಬರ್ತದೆ? 5.6 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟ್ರ್. 5.6ಕ್ಕೆ 10 ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇಲ್ಲಿ 0 ಇರೋದ್ರಿಂದ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಿ 56 ಮಿಲಿಮೀಟರ್ ಅಂತ ಬರ್ತದೆ. ಹೌದಾ? ಇನ್ನು ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಇಲ್ಲಿ ಕ್ವಶನ್ಸನ್ನು ಕೊಟ್ಟಿದ್ದಾರೆ. 1 ಅವರ ಕೊಟ್ಟಿದ್ದಾರೆ. 12 ಮಿಲಿಮೀಟರ್ ಅಂದರೆ 1.2 ಸೆಂಟಿಮೀಟರ್. ಹಂಗಾರೆ ಸೆಂಟಿಮೀಟ್ರ್ ಇದ್ದಿದ್ರೆ ಮಿಲಿಮೀಟರ್ ಮಾಡಬೇಕಾಗಿತ್ತು ನಾವು. 0.9 ಸೆಂಟಿಮೀಟರ್. 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟರ್ ಅಂತಂದ್ರೆ 0.9 × 10 ಮಾಡಿದ್ವಿ ಅಂತ ನನಗೆ ಎಷ್ಟು ಬರ್ತದೆ? 1 ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆತಂದ್ರೆ 9 ಮಿಲಿಮೀಟರ್ ಅಂತ ಬರ್ತದೆ. ಇನ್ನು ಇಲ್ಲಿ ಬರ್ರಿ 56 ಮಿಲಿಮೀಟರ್ ಅಂದರೆ 5.6 ಸೆಂಟಿಮೀಟರ್. ಮಿಲಿಮೀಟ್ರನ್ನ ಏನು ಮಾಡ್ಬೇಕು ನಾವು? ಸೆಂಟಿಮೀಟ್ರ್ ಮಾಡ್ಬೇಕಂದ್ರೆ 1/10 ಡಿವೈಡ್ ಮಾಡ್ಬೇಕಂತ ನಾನು ನಿಮಗೆ ಹೇಳೀನಿ, ಹೌದಲ್ಲ? ನೋಡಿರಿ 1/10 56 × 1/10 ಮಾಡಿದ್ನಿ ಅಂತಂದ್ರೆ 1 ಇಲ್ಲಿ 0 ಇರೋದ್ರಿಂದ 1 ದಶಮಾಂಶ ಬಿಂದು ಇಲ್ಲಿ ಇಲ್ಲಿ ಹೋಗುತ್ತಂದ್ರೆ 5.6. ಇಲ್ಲಿ ನೋಡಿರಿ 5.6 ಅವ್ರು ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. ನಾವು 134 ಮಾಡಬೇಕಾಗಿದೆ ನೋಡಿರಿ. 134 × 1/10 ಅಂದರೆ 1 0 ಇರೋದ್ರಿಂದ 1 ದಶಮಾಂಶ ಬಿಂದು ಈ ಕಡೆ ಹೋಗ್ತದೆ, 13.4 ಅಂತ ನಮ್ಗೆ ಬರ್ತದ. ಇಲ್ಲಿ 13.4 ಬರೆಯೋಣ.
ಇದು ಎಷ್ಟು ಬರ್ತದೆ 13.4 ಸೆಂಟಿಮೀಟರ್ ಅಂತ ಬರ್ತದೆ. ನೆಕ್ಸ್ಟ್ 70 mm ಅಂತಂದರೆ ಎಷ್ಟು ಸೆಂಟಿಮೀಟರ್? 70 mm ಅಂತಂದರೆ ಎಷ್ಟು ಸೆಂಟಿಮೀಟರ್? ಏನು ಮಾಡ್ಬೇಕು ರೀ ಇಲ್ಲಿ 1/10 ನಮ್ಮ ಮಾಡ್ಬೇಕು. ಮತ್ತೆ 70 × 1/10. ಸೊ ಈ 0 ಕ್ಯಾನ್ಸಲ್ ಆಗಿ ಏನು ಬಂತು 7 ಸೆಂಟಿಮೀಟರ್. ಹೌದಾ? ಇನ್ನು ಸೆಂಟಿಮೀಟರ್ ಒಳಗೆ ಕೊಟ್ಟಿದ್ದಾರೆ, ಮೀಟರ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 10 ಮಾಡಬೇಕು. 203.6 × 10 ಅಂದ್ರೆ 203.6 ಇದ್ದಿದ್ದು ಏನಾಗುತ್ತದೆ 2036 ಮಿಲಿಮೀಟರ್. ಪಾಯಿಂಟ್ ಶಿಫ್ಟ್ ಆಗುತ್ತೆ, 2036 ಮಿಲಿಮೀಟ್ರ್ ಅಂತ ಆಗ್ತದೆ. ಸೊ ಇನ್ನು ಮುಂದೆ ನೋಡ್ರಿ, ಮುಂದಿನ ಉದಾಹರಣೆಯು ಕೆಲವು ವಸ್ತುಗಳು ಎಷ್ಟು ಚಿಕ್ಕದಾಗಿವೆ ಎಂಬುದನ್ನು ತೋರಿಸುತ್ತದೆ. ಪ್ರತಿಯೊಂದರ ಅಳತೆಯನ್ನು ಅಂದಾಜು ಮಾಡಲು ಪ್ರಯತ್ನಿಸಿ. ಸೊ ಇಲ್ಲಿ ನೋಡ್ರಿ ಏನೇನು ಕೊಟ್ಟಿದ್ದಾರೆ. ಇಲ್ಲಿ 3 ಇದಾವೆ, ಒಂದು ಹಾಳಿದು ಇದು ಪಟ್ಟಿ ಇದೆ, ಇಲ್ಲೇನಿದಾವೆ, ಇಲ್ಲೊಂದು ಇರಿಬಿದೆ, ಇಲ್ಲೊಂದು ಇದು ಹುಳು ಇದೆ, ಹುಳ. ಸೊ ನೋಡ್ರಿ ಇದ್ರ ಮೇಲೆ ಅವ್ರು ಏನು ಕ್ವಶನ್ಸನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗಿ. 3 ನೀಲಿ ಪಟ್ಟಿಗಳು ಪೆನ್ ಗೆರೆಗಳ ಗಾತ್ರ, ಸೂಕ್ಷ್ಮಗೆರೆ, ಮಧ್ಯಮಗೆರೆ, ದಪ್ಪ ಗೆರೆಗಳನ್ನು ಸಾಪೇಕ್ಷವಾಗಿ ಸೂಚಿಸುತ್ತದೆ. ಇಲ್ಲಿ ನೀಲಿ ಇದೇನಿದೆ ಅಲ್ಲ ಪಟ್ಟಿ ಕಾಣಿಸ್ತದೆ. ಇಲ್ಲಿ ಪೆನ್ಲೆ ಕೊರೆದಂಥ ಇದು ಸಣ್ಣದು, ಇದು ಮೀಡಿಯಮ್ದು, ಇದು ದೊಡ್ಡ ಗಾತ್ರದ ಅಂತ ಅಂತಕ್ಕಂಥ ಪೆನ್ನಿನ ಮಷಿಯಿಂದ ಎಳೆದಂತಹ ಇಲ್ಲಿ ಪಟ್ಟಿಗಳು, ನೀಲಿ ಪಟ್ಟಿಗಳು ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಸರಿನಾ? ಮಾನವನ ಕೂದಲು ಸುಮಾರು 0.1 ಮಿಲಿಮೀಟರ್ ದಪ್ಪವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಮಾನವನ ಕೂದಲು. ಸೊ ಇಲ್ಲಿದೆ ನೋಡ್ಬೋದು ನೀವು, ಇದು ಕೂದಲು ಅಂತ ಅಂದ್ಕೊಳ್ರಿ. ಸೊ ಎಷ್ಟಿದೆ ಅದು 0.1 ಮಿಲಿಮೀಟರ್ ದಪ್ಪವಾಗಿರುತ್ತದೆ. ವೃತ್ತಪತ್ರಿಕೆಯ ದಪ್ಪ 0.05ದಿಂದ 0.08 ಮಿಲಿಮೀಟರ್ವರೆಗೆ ಇರಬಹುದು. ಅಂದರೆ ನಿಮಗೆ ಅವರು ಯಾವುದು ಎಷ್ಟು ಚಿಕ್ಕದಿದೆ, ಯಾವುದು ಎಷ್ಟು ದೊಡ್ಡದಿದೆ ಅನ್ನೋದ್ರ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಕೂದಲು 0.1 mm ದಪ್ಪ. ಸೊ 0.1 mm ಅಂದರೆ ಅಗ್ದಿ ಸೂಕ್ಷ್ಮವಾಗಿರ್ತದೆ ಅಂತ. ವೃತ್ತಪತ್ರಿಕೆ ದಪ್ಪ 0.05ದಿಂದ 0.08 mm ಇರಬಹುದು. ಸಾಸಿವೆ ಕಾಳು 1ರಿಂದ 2 ಮಿಲಿಮೀಟರ್ ದಪ್ಪವನ್ನು ಹೊಂದಿರುತ್ತದೆ. ಇಲ್ಲಿ ನೋಡ್ಬೋದು ಸಾಸಿವೆ ಕಾಳು, ಇದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ನ್ಯೂಸ್ ಪೇಪರ್ ಥಿಕ್ನೆಸ್ ಎಷ್ಟೈತೆ ಅಂತಂದ, ಇದು ಗೆರೆ, ಇದೆಲ್ಲನೂ ಅವ್ರನ್ನ ಕೊಟ್ಟಿದ್ದಾರೆ. ಇದುವರೆಗೆ ಪತ್ತೆಯಾಗಿರುವ ಅತ್ಯಂತ ಚಿಕ್ಕ ಇರುವೆಯ ಪ್ರಭೇದ ಕ್ಯಾಲ್ಬೆರಾ ಬ್ರೂನಿ. ಒಟ್ಟು ಉದ್ದ 0.8 to 1 ಮಿಲಿಮೀಟರ್ ಇದೆ. ಅವು ಶ್ರೀಲಂಕಾ ಮತ್ತು ಚೀನಾಗಳಲ್ಲಿ ಕಂಡುಬರುತ್ತವೆ. ಇದುವರೆಗೆ ಪತ್ತೆಯಾದ ಅತ್ಯಂತ ಚಿಕ್ಕ ಬಸವನ ಹುಳುದ ಪ್ರಭೇದ ಯಾವುದಪ್ಪ ಅಂತಂದ್ರೆ ಅಕ್ಮೆಲ್ಲಾ ನಾನಾ. ಇಲ್ಲಿ ಕಾಣಿಸಿದೆ ಇಲ್ಲ ನಿಮ್ಮ ಬಸವನ ಹುಳು. ಸೊ ಅದು ಏನಿದೆ ಅಂತಂದ್ರೆ ಇದು 0.7 mm ಚಿಪ್ಪಿನ ವ್ಯಾಸವನ್ನು ಹೊಂದಿದೆ. ಅದು ಮಲೇಷ್ಯಾದಲ್ಲಿ ಕಂಡುಬರುತ್ತದೆ. 1 ಮೀಟರ್ ಅಂದ್ರೆ 100 ಸೆಂಟಿಮೀಟ್ರ್. ಇಲ್ಲಿವರೆಗೆ ನೀವೇನು ನೋಡಿದ್ರಿ ಅಂತಂದ್ರೆ 1 ಸೆಂಟಿಮೀಟರ್ ಅಂತಂದರೆ 10 ಮಿಲಿಮೀಟರ್ ಅಂತ ನೋಡಿದ್ರಿ. ಈಗ ಏನಪ್ಪ ಅಂತಂದರೆ 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್ ಅಂತ ನೋಡ್ತಿದ್ದೀರಾ. ಇಲ್ಲಿ ನೋಡ್ಬೋದು ನೀವು 1 ಮೀಟರ್ ಅಂತಂದರೆ ಎಷ್ಟು ಸೆಂಟಿಮೀಟರ್ 100 ಸೆಂಟಿಮೀಟರ್. ಅಂದರೆ ಇಲ್ಲಿ ನಿಮ್ಮ ಸ್ಕೇಲಲ್ಲಿ ಏನೈತಿದ 15 ಸೆಂಟಿಮೀಟರ್ ಸ್ಕೇಲ್ ಐತಿ ನಿಮ್ದು. ಸೊ 15 ಈ ರೀತಿ ನಾವು ಟೋಟಲ್ ಇದು ಎಷ್ಟಾಗಬೇಕಿದೆ ನಮಗೆ 100 ಸೆಂಟಿಮೀಟ್ರ್ ಆದಾಗ ಏನಾಗ್ತದ 1 ಮೀಟ್ರ್ ಆಗ್ತದೆ. ಸೊ ನೋಡಿ ನಿಮ್ಮ ಕ್ವಶನ್ಸನ್ನು ಕೇಳಿದಾರೆ. ಎ 10 ಸೆಂಟಿಮೀಟರ್, ಬಿ 15 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ ಅಂದ್ರೆ 1 ಸೆಂಟಿಮೀಟ್ರ್. 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್. 1 ಸೆಂಟಿಮೀಟ್ರ್ ಅಂದರೆ 1/100 ಮೀಟರ್ಸ್. 1/100 ಅಂತಂದರೆ 0.01 ಮೀಟರ್. ಸೊ ಅವ್ರು 10 ಕೇಳಿದಾರೆ. 10 ಸೆಂಟಿಮೀಟ್ರ್ ಅಂದರೆ ಎಷ್ಟು ಮೀಟರ್ ಅಂತ ಕೇಳಿದಾರೆ. 10 ಸೆಂಟಿಮೀಟ್ರನ್ನ ಮೀಟ್ರಿಗೆ ನಾವು ಪರಿವರ್ತನೆ ಮಾಡಬೇಕು ಅಂತಂದರೆ 10 ಇಂಟು ಸೆಂಟಿಮೀಟ್ರ್ ಅಂತಂದರೆ 1/100. ಸೊ ಈ 0 ಕ್ಯಾನ್ಸಲ್ ಆಗ್ತದೆ. 1/10 ಮೀಟರ್ ಅಥವಾ 1/10 ನಾವು 0.1 ಮೀಟರ್ ಅಂತ ಬರಿಬೋದು. ಅದನ್ನ ಅವರೆಲ್ಲ ಕೊಟ್ಟಿದ್ದಾರೆ. 15 ಸೆಂಟಿಮೀಟ್ರ್ ಅಂತಂದರೆ 15 ಡಿವೈಡೆಡ್ ಬೈ 100. 15 ಇವ್ರು ಇಷ್ಟೆಲ್ಲ ಲೆಂದಿ ಮಾಡಿದ್ದಾರೆ. ನಾವು ಅದರ ಬದಲಿ ಶಾರ್ಟಾಗಿ ನಮಗೆ ಗೊತ್ತೈತಿ 1 ಸೆಂಟಿಮೀಟರ್ ಅಂತಂದರೆ 1/100 ಮೀಟರ್ ಅಂತ ಗೊತ್ತೈತಿ. ಸೊ 15 ಸೆಂಟಿಮೀಟ್ರನ್ನ ನಾವು 1/100 ಅಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಷ್ಟು ಸೊನ್ನೆಗಳಿದಾವೆ 2 ಸೊನ್ನೆ ಇದ್ದರೆ ದಶಮಾಂಶ ಬಿಂದು ಇಲ್ಲಿದ್ದು 1 2 ಪ್ಲೇಸ್ ಶಿಫ್ಟ್ ಆಗಿ 0.15 ಏನು ಇಲ್ಲಂದ್ರೆ 0.15 ಅಂತ ನಾವು ಇದನ್ನ ಏನು ಮಾಡ್ಬೋದು ಮೀಟ್ರಲ್ಲಿ ವ್ಯಕ್ತಪಡಿಸ್ಬೋದು. ಸೊ ಇಲ್ಲಿ ನೋಡಿರಿ ನೆಕ್ಸ್ಟ್ ನಿಮಗೆ ಒಂದಿಷ್ಟು ಕ್ವಶನ್ಸನ್ನು ಕೇಳಿದಾರೆ ಅವರ. 36 ಸೆಂಟಿಮೀಟರ್ ಅಂತಂದರೆ ಎಷ್ಟು ಮೀಟರ್ ಅಂತ ನಿಮಗೆ ಕೇಳಿದಾರೆ. ಏನು ಮಾಡಬೇಕಂತ ಹೇಳಿದ್ದೀನಿ ನಾನು
36 / 100 ಮಾಡಬೇಕು. 2 0 ಇರೋದ್ರಿಂದ ಇಲ್ಲಿರ್ತಕ್ಕಂಥ ದಶಮಾಂಶ ಬಿಂದು 2 ಸ್ಥಾನ ಹಿಂದೋಗಿ 0.36 ಮೀಟರ್ಸ್ ಆಗ್ತದೆ. ಇನ್ನು 50 ಸೆಂಟಿಮೀಟ್ರ್ ಇದ್ದಿದ್ದು 2 ಸ್ಥಾನ ಹೋದರೆ 0.5 ಮೀಟರ್. 0.50 ಅಂದರೂ ಒಂದೇ, 0.5 ಅಂದರೂ ಒಂದೇ. ಇನ್ನು ಇಲ್ಲಿ ಬರ್ರಿ 0.89 ಮೀಟರ್ಸ್ ಇಲ್ಲಿ ಬರ್ರಿ 4 ಸೆಂಟಿಮೀಟ್ರ್ ಅಂದರೆ 4/100 ಮಾಡ್ಬೇಕು ನಾವು. ಇಲ್ಲಿ ಇರೋದ ಒಂದು ಸ್ಥಾನ, ನನಗೆ ಇಲ್ಲಿ 2 ಸ್ಥಾನ ಜಂಪ್ ಮಾಡಬೇಕಾಗಿದೆ, 2 0 ಇದ್ದಾವೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಥಾನ ಇಲ್ಲಿ ಆಯಿತು, ಇನ್ನೊಂದು ಸ್ಥಾನ ಬೇಕಂದ್ರೆ 0 ಕೊಟ್ಟು ಪಾಯಿಂಟ್ ಕೊಡೋಣ. ಇದ್ರ ಹಿಂದೆ ಏನು ಅಂದರೆ 0 ಮೀಟರ್, 0.04 ಮೀಟರ್ಸ್ ಅಂತ ಹೇಳ್ಬೋದು. ಇನ್ನು 325 ಅಂದರೆ /100 ಮಾಡಿದ್ನಿ ಅಂದರೆ 2 ಸ್ಥಾನ ಜಂಪ್ ಆಗಬೇಕಂದ್ರೆ ಪಾಯಿಂಟ್ ಇಲ್ಲಿ ಬರ್ತದೆ. ಸೊ 3.25 ಮೀಟರ್. ಇಲ್ಲಿ ಬರೀ ಮೀಟ್ರ್ ಒಳಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ಏನಕ್ಕೆ ಕನ್ವರ್ಟ್ ಮಾಡಬೇಕಾಗಿತ್ತು, ನಾವು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕಾಗೈತಿ. ಸೊ ಸಿಂಪಲ್ 0.89 ಅಂತ ಐತಿ, ಅದಕ್ಕೆ ನಾವು ಎಷ್ಟರಲ್ಲೇ ಗುಣಿಸ್ಬೇಕು, 100ರಲ್ಲೇ ಗುಣಿಸಿದ್ವಿ ಅಂತಂದರೆ ಎಷ್ಟು ಬರ್ತದೆ, 0.89 ಇದ್ದಿದ್ದ 100ರಲ್ಲೇ ಗುಣಿಸಿದ್ವಿ ಅಂದರೆ 89 ಸೆಂಟಿಮೀಟ್ರ್ ಅಂತ ಆಗ್ತದೆ. ನೆಕ್ಸ್ಟ್ 2.07ಕ್ಕೆ ಏನು ಮಾಡ್ಬೇಕು, ನಾನು ಇಂಟು 100 ಮಾಡಬೇಕು. ಇಂಟು 100 ಅಂದರೆ 2 0 ಶಿಫ್ಟ್ ಮಾಡಬೇಕು, ಇಲ್ಲಿದ್ದು 207 ಆಗಿ ಕನ್ವರ್ಟ್ ಆಗ್ತದೆ. ಸೊ 207 ಸೆಂಟಿಮೀಟ್ರ್ ಅಂತ ಆಗ್ತದೆ. ನೆಕ್ಸ್ಟ್ 1 ಮೀಟರ್ಗೆ ಎಷ್ಟು ಮಿಲಿಮೀಟರ, 1 ಮೀಟರ್ಗೆ ಅಂತಂದ್ರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಅಂತಂದ್ರೆ 1 ಮೀಟ್ರಿಗೆ ಎಷ್ಟು ಮಿಲಿಮೀಟ್ರ್ ಅಂತ ಕೇಳಿದಾರೆ ಅವರು. ಸೊ 1 ಮಿಲಿಮೀಟ್ರ್ ಅಂದ್ರೆ 1/1000 ಮೀಟರ್. 1 ಮಿಲಿಮೀಟ್ರ್ ಅಂತಂದರೆ ಎಷ್ಟು ರೀ, 1/1000 ಮೀಟರ್ ಎಂದು ಬರೆಯಬಹುದೇ ಅಂತ ಕ್ವಶನನ್ನು ಮಾರ್ಕನ್ನು ಅವರು ಆಲ್ರೆಡಿ ನಿಮ್ಗೆ ಹಾಕಿದ್ದಾರೆ ನೋಡಿರಿ. ಇಲ್ಲಿ ಪ್ರಕೃತಿಯಲ್ಲಿನ ಸಣ್ಣ ವಸ್ತುಗಳ ಬಗ್ಗೆ ಇನ್ನೂ ಕೆಲವು ಆಸಕ್ತಿದಾಯಕ ಅಂಶಗಳಿವೆ. ಇಲ್ಲಿ ಕೆಲವೊಂದಿಷ್ಟು ಸಣ್ಣ ವಸ್ತುಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇದು ಮೀನು, ಫಿಲಿಪೈನ್ ಗೋಬಿ ಅಂತಕ್ಕಂಥ ಮೀನು. ಆಮೇಲೆ ಇಲ್ಲಿ 1 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಹಿಡಿದು 1 ಸೆಂಟಿಮೀಟ್ರ್, ಇಲ್ಲಿಂದ ಹಿಡಿದು 1 ಸೆಂಟಿಮೀಟ್ರ್. ಸೊ ಇಷ್ಟ ಐತಿ ಇದು ಅಂತಂದ್ರೆ ಮೊಟ್ಟೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಆಸಕ್ತಿದಾಯಕ ಅಂಶಗಳನ್ನು ನೋಡಿರಿ, ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಾರ ಅವರು. ಹಮ್ಮಿಂಗ್ ಅಕ್ಕಿಯ ಮೊಟ್ಟೆ ಸಾಮಾನ್ಯವಾಗಿ 1.3 ಸೆಂಟಿಮೀಟ್ರ್ ಉದ್ದ ಮತ್ತು 0.9 ಸೆಂಟಿಮೀಟ್ರ್ ಆಗಲ್ಲ. ಅಂದರೆ ನೋಡಿರಿ, ಇದರಿಂದ 1 ಸೆಂಟಿಮೀಟ್ರ್, ಇದು 1 ಸೆಂಟಿಮೀಟ್ರ್, 1 ಸೆಂಟಿಮೀಟ್ರ್ಗಿಂತ ಹೆಚ್ಚು ಐತಿ, ಅಂದರೆ 1.3 ಸೆಂಟಿಮೀಟ್ರ್ ಐತಿ ಉದ್ದಕ್ಕೆ. ಅಗಲಕ್ಕಂದ್ರೆ 0.9 ಅಂದರೆ 1 ಸೆಂಟಿಮೀಟ್ರ್ ಒಳಗೆ ಸ್ವಲ್ಪ ಕಡಿಮೆ ಐತಿ. ಸೊ ಈ ಅಂದಾಜನ್ನು ನೀವು ನೋಡ್ಬೋದು, ಇಲ್ಲಿ ಮೊಟ್ಟೆ ಅಂದಾಜನ್ನು ನೀವು ನೋಡಿ ಅದರ ಎಷ್ಟೈತಿ ಅಂತ ಉದ್ದವನ್ನು ಅಳಿಬೋದು. ಫಿಲಿಪೈನ್ ಗೋಬಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 0.9 ಸೆಂಟಿಮೀಟ್ರ್ ಉದ್ದವಿರುತ್ತದೆ. ಇದನ್ನು ಫಿಲಿಪೈನ್ಸ್ ಮತ್ತು ಇತರೆ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಕಾಣಬಹುದು. ಇಲ್ಲಿ ಫಿಲಿಪೈನ್ ಗೋಬಿ 0.9 ಸೆಂಟಿಮೀಟ್ರ್ ಏನೈತಿ ಉದ್ದ ಐತಿ, ಅಂದರೆ 1 ಸೆಂಟಿಮೀಟ್ರ್ಗಿನ್ನೂ ಏನೈತಿದೆ ಕಡಿಮೆ ಐತಿ. ಬಟ್ ಇದನ್ನು ನೋಡ್ರಿ, ಆಲ್ಮೋಸ್ಟ್ 2 ಸೆಂಟಿಮೀಟರ್ಸ್ ಕವರ್ ಮಾಡೈತಿ ಇದು ಉದ್ದಕ್ಕೆ, ಮತ್ತು ಅಗಲಕ್ಕೆ 1 ಸೆಂಟಿಮೀಟ್ರ್ಗಿಂತ ಹೆಚ್ಚಾಗೈತಿ. ಸೊ ಒಂದೊಂದು ಬಾಕ್ಸ್ ಇಲ್ಲಿ 1 ಸೆಂಟಿಮೀಟ್ರ್ ಇಂಡಿಕೇಟ್ ಮಾಡ್ತಾವಂತ ಅವ್ರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಅತ್ಯಂತ ಚಿಕ್ಕ ಜಿಲ್ಲಿ ಮೀನು ಇರುಕಂಜಿ. ಇದರ ಬೆಲ್ ಗಾತ್ರ 0.5 to 2.5 ಸೆಂಟಿಮೀಟರ್ ಆಗಿರುತ್ತದೆ. ಇದರ ಗ್ರಹಣಾಂಗಗಳು 1 ಮೀಟರ್ ಉದ್ದವಿರಬಹುದು. ಅವು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ. ಇದರ ವಿಷವು ಮನುಷ್ಯರಿಗೆ ಮಾರಕವಾಗಬಹುದು. ನೆಕ್ಸ್ಟ್ ಸ್ಟಾರ್ ಸಕರ್ ಪಿಗ್ಮಿ ಆಕ್ಟೋಪಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪಿಗ್ಮಿ ಆಕ್ಟೋಪಸ್ ಎಂದು ಕರೆಯಲ್ಪಡುವ ಓಲ್ಫಿ ಆಕ್ಟೋಪಸ್ ವಿಶ್ವದ ಅತ್ಯಂತ ಚಿಕ್ಕ ಆಕ್ಟೋಪಸ್ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆಕ್ಟೋಪಸ್. ಇದು ಎಷ್ಟಿದೆ ಅಂತಂದ್ರೆ ಅವುಗಳ ಸಾಮಾನ್ಯ ಗಾತ್ರ ಸುಮಾರು 1 ರಿಂದ 2.5 ಸೆಂಟಿಮೀಟರ್ ಮತ್ತು ಅವು 1 kgಗಿಂತ ಕಡಿಮೆ ತೂಕವಿರುತ್ತವೆ. ಅವು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತವೆ. ಸೊ ನಿಮಗೆ ಒಂದು ಸಾಮಾನ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಳತೆ ಮಾನಗಳ ಬಗ್ಗೆ. ಸೊ ಇದೇನಪ್ಪ ಅಂತಂದ್ರೆ ಆಕ್ಟೋಪಸ್, ಇದೇನಾಗ್ತದೆ, ವಿಶ್ವದ ಅತ್ಯಂತ ಚಿಕ್ಕ ಆಕ್ಟೋಪಸ್ ಯಾವ್ದು ಹೇಳ್ರಿ, ಸ್ಟಾರ್ ಸಕರ್ ಪಿಗ್ಮಿ ಆಕ್ಟೋಪಸ್ ಅಂತಕ್ಕಂಥದ್ದು. ಸೊ ನೋಡ್ಬೋದು. ನೆಕ್ಸ್ಟ್ ತೂಕದ ಪರಿವರ್ತನೆ. ಕಿಲೋಗ್ರಾಮ್ಗಳನ್ನು kg ಗಮನಿಸಿ. 1 ಕಿಲೋಗ್ರಾಮ್ ಅಂತಂದರೆ 1000 ಗ್ರಾಮ್ ಎಂದು ನಿಮಗೆ ತಿಳಿದಿದೆ, ಹೌದ್ರಿ. 1 kg ಅಂತಂದ್ರೆ 1000 ಗ್ರಾಮ, ಅರ್ಧ kg ಅಂತಂದರೆ 500 ಗ್ರಾಮ. ಸೊ ಇದನ್ನೆಲ್ಲ ಸಾಮಾನ್ಯ ದಿನ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಸೊ 1 ಗ್ರಾಮನ್ನು ನಾವು 1 kg ಅಂದರೆ 1000 ಗ್ರಾಮ್, 1 ಗ್ರಾಮ್ ಅಂದರೆ 1/1000 ಗ್ರಾಮ್ ಅಂತ ನಾವಿಲ್ಲಿ ಬರಿಬಹುದು. 5 kg ಅಂದರೆ ಎಷ್ಟು ಕಿಲೋಗ್ರಾಮ್, 5 ಗ್ರಾಮ್ ಅಂದರೆ ಎಷ್ಟು ಕಿಲೋಗ್ರಾಮ್. 5 ಗ್ರಾಮ್ ಕೊಟ್ಟಿದ್ದನ್ನು ಕಿಲೋಗ್ರಾಮ್ ಕನ್ವರ್ಟ್ ಮಾಡ್ಬೇಕಂತಂದರೆ 1000 ಭಾಗಿಸ್ಬೇಕು. 1000 ಭಾಗಿಸಿದ್ರಾಗ ಎಷ್ಟು 0 ಇದಾವೆ, ಇಲ್ಲಿ 3 0 ಇದಾವೆ.
3 ಸ್ಥಾನ ಹಿಂದಕ್ಕೆ ಹೋಗ್ಬೇಕು. ಇಲ್ಲಿ 1 ಸ್ಥಾನ, 2 ಸ್ಥಾನಕ್ಕೆ 0 ಕೊಡ್ಬೇಕು, 3 ಸ್ಥಾನಕ್ಕೂ 0 ಕೊಟ್ಟು ಪಾಯಿಂಟ್ ಕೊಟ್ಟು ಹಿಂದೆ 0 ಕೊಟ್ಟರೆ ಕೆ ಜಿಗೆ ಏನಾಯ್ತು ರೀ, ಅದು ಪರಿವರ್ತನೆ ಆಯಿತು. ಇನ್ನೊಂದು ಕ್ವಶನ್ಸ್ ಮುಂದೇನು ಕೊಟ್ಟಿದ್ದಾರೆ ನೋಡಿರಿ. 10 ಗ್ರಾಮ್ ಎಂದರೆ ಎಷ್ಟು ಕಿಗ್ರಾಮ್? 10 ಗ್ರಾಮನ್ನು 1000 ಭಾಗಿಸ್ರಿ. ಈ 1 0 ಈ 1 0 ಕ್ಯಾನ್ಸಲ್ ಆಯಿತು. 1/100 ಉಳಿತು. 1/100 ಅಂದರೆ 2 0 ಇದಾವೆ, 2 ಸ್ಥಾನ ಶಿಫ್ಟ್ ಮಾಡ್ಬೇಕು. ಇಲ್ಲಿ ಆಲ್ರೆಡಿ 1 ಸ್ಥಾನ ಆಗೈತಿ, ಇನ್ನೊಂದು ಸ್ಥಾನ ಶಿಫ್ಟ್ ಮಾಡಿ ಪಾಯಿಂಟ್ ಕೊಟ್ರಿ ಅಂತಂದ್ರೆ ನಿಮ್ಗೆ 2 ಸ್ಥಾನ ಶಿಫ್ಟ್ ಮಾಡಿದಂಗೆ ಆಯಿತು. 0.01 kg ಅಂತ ಆಯಿತು. ನೆಕ್ಸ್ಟ್, ಪ್ರತಿ ಗ್ರಾಮ್ 1 ಕಿಲೋಗ್ರಾಮ್ನ 1/1000ನೇ 1 ಭಾಗವಾಗಿರೋದ್ರಿಂದ 254 ಗ್ರಾಮನ್ನು ಈ ರೀತಿ ಬರೆಯಬಹುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 254 ಗ್ರಾಮನ್ನು ಕೆ ಜಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? ಸೊ ಈ ರೀತಿಯೂ ಮಾಡ್ಬೋದು ನೀವು. 200/1000 ಮಾಡಿ, 50/1000, 4/1000 ಮಾಡಿ. ಇಲ್ಲಿ ಏನು ಮಾಡ್ಬೋದು? 2/10 ಅಂದರೆ ಈ 2 0 ಕ್ಯಾನ್ಸಲ್ ಆಗಿ 2/10, ಈ 1 0 ಈ 1 0 ಕ್ಯಾನ್ಸಲ್ ಆಗಿ 5/100. ಸೊ 4/1000 ಇದೇನಾಯ್ತದ? 0.10 ಪ್ಲೇಸ್ ಒಳಗೆ 2/10 ಅಂದ್ರೆ 2, 50/100, 5/100 ಅಂತಂದ್ರೆ 5, 4/1000, thousands 1/1000 ಪ್ಲೇಸ್ ಒಳಗೆ ಈ ರೀತಿಯೂ ಬರಿಬೋದು. ಅಥವಾ ಡೈರೆಕ್ಟ್ಲಿ ನೀವು 254ಅನ್ನು 1000 ಮಾಡಿದಾಗ ಇಲ್ಲಿ 3 ನಿಮ್ಮ ಸೊನ್ನೆಗಳು ಕಾಣ್ತಾವೆ. 3 ದಶಮಾಂಶ ಬಿಂದುವನ್ನು ಏನು ಕಳಿಸ್ಬೇಕು? ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಹೋಗುತ್ತಂದ್ರೆ 0.254 kg ಆಗಿ ಈ ರೀತಿ ಡೈರೆಕ್ಟಾಗಿ ನಾವೇನು ಮಾಡ್ಬೋದು? ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನಿಮಗಾಗಿ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 465 ಗ್ರಾಮ್ ಅಂತ ಕೊಟ್ಟಾರ. ಅದನ್ನು ಇದಕ್ಕೆ ಕನ್ವರ್ಟ್ ಮಾಡಬೇಕಾಗಿತ್ತು, ನೀವು ಕೆ ಜಿ ಕನ್ವರ್ಟ್ ಮಾಡಬೇಕು. ಸೇಮ್ ಅಗೇನ್ ಇಲ್ಲಿ ಥರನೇ 465/1000. ಇಲ್ಲಿ 3 0 ಇದಾವೆ, 3 ಸ್ಥಾನ ಶಿಫ್ಟ್ ಅಂದರೆ ಇಲ್ಲಿ ಬರ್ತದೆ 0.465 kg ಅಂತ ಬರ್ತದೆ. 704 ಗ್ರಾಮ್ ಅಗೇನ್ ಸೇಮ್ 0.704 kg ಅಂತ ಬರ್ತದೆ. 68 ಗ್ರಾಮ್/1000, 68/1000 ಮಾಡಿದ್ರಿ ಅಂತಂದ್ರೆ 3 ಸ್ಥಾನ ಶಿಫ್ಟ್ ಆಗಬೇಕು. ಇಲ್ಲಿ ಇರೋದೇ 2 ಸ್ಥಾನ, ಅದಕ್ಕೆ ನಾವೇನು ತೊಗೋಬೇಕು? ಅವಾಗ 068 3 ಸ್ಥಾನ ಮಾಡಿ ಇಲ್ಲಿ ಪಾಯಿಂಟ್ ಕೊಟ್ಟು ಇದೊಂದು 0 ತೊಗೊಂಡ್ರೆ ಏನಾಯ್ತದ? 0.068 kg ಆಗಿ ಕನ್ವರ್ಟ್ ಆಯಿತು. ಇನ್ನು 0.56 kg ಅಂತ ಕೊಟ್ಟಾರ. ಅದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಮಾಡ್ಬೇಕು? ನಾವು 0.56 × 1000 ಮಾಡಬೇಕು. 3 0 ಏನು ಮಾಡಬೇಕು? ಮುಂದೆ ಕಳಿಸ್ಬೇಕು. ಇಲ್ಲಿ 2 ಇದಾವೆ, 3 ಮಾಡಬೇಕಂದ್ರೆ 1 0 ಕೊಟ್ಬಿಡ್ಬೇಕು. 560 ಗ್ರಾಮ್ ಅಂತ ಆಗ್ತದೆ ಇದು. ಇನ್ನು ನೆಕ್ಸ್ಟ್, ಅವರು ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಕೆ ಜಿ ಕನ್ವರ್ಟ್ ಮಾಡಬೇಕು. ಗ್ರಾಮನ್ನು ಕೆ ಜಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಮಾಡಬೇಕು? /1000 ಮಾಡಬೇಕು. 1560/1000, 1560/1000 ಅಂದ್ರೆ 3 ಸ್ಥಾನ ಶಿಫ್ಟ್ ಮಾಡ್ಬೇಕಂದ್ರೆ ಇಲ್ಲಿದ್ದು ಇಲ್ಲಿ ಬರ್ತದೆ 1.56 kg ಆಗಿ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ 2.5 kg ಕೊಟ್ಟಾರ. ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 2.5 × 1000 ಮಾಡಬೇಕು. 3 ಸ್ಥಾನ ಶಿಫ್ಟ್ ಆಗಬೇಕು. ಈಗ ಆಲ್ರೆಡಿ 1 ಸ್ಥಾನ ಅಂದರೆ 25 ಆಗ್ತದೆ. ಇನ್ನು 2 ಸ್ಥಾನ ಬೇಕಂದ್ರೆ 2 0, 2500 ಗ್ರಾಮ್ ಆಗಿ ಕನ್ವರ್ಟ್ ಆಗ್ತದೆ ಇದು. ಮುಂದಿನ ಚಿತ್ರದಲ್ಲಿ ಅಕ್ಕಿಯ ಬೇರೆ ಬೇರೆ ಪ್ರಮಾಣಗಳನ್ನು ಗಮನಿಸಿ. 1 ಗ್ರಾಮ್ ರಾಶಿಯಿಂದ ಪ್ರಾರಂಭಿಸಿ ನಂತರದ ರಾಶಿಗಳು ಹಿಂದಿನ ರಾಶಿ ಅಥವಾ ಪ್ಯಾಕೆಟ್ಗಳಿಗಿಂತ 10 ಪಟ್ಟು ಭಾರವಾಗಿವೆ ಎಂಬುದನ್ನು ಗಮನಿಸಬಹುದು. ಈ ಚಿತ್ರದಲ್ಲಿರುವ ಅಕ್ಕಿಯ ಒಟ್ಟು ತೂಕ 11.111 kg. ಒಟ್ಟು ತೂಕ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿರಿ 10 kg ಅಂದರೆ ಎಲ್ಲನೂ ಗ್ರಾಮ್ಸ್ ಕನ್ವರ್ಟ್ ಮಾಡಿದ್ರೆ ಅಡಿಷನ್ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ. ಸೊ 10 kg ಅಂತಂದ್ರೆ 10,000 ಗ್ರಾಮ್ಸ್, 1 kg ಅಂತಂದ್ರೆ 1000 ಗ್ರಾಮ್, 0.1 kg ಅಂತಂದ್ರೆ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 0.1 × ಇದಕ್ಕೇನು ಮಾಡಬೇಕು? 1000 ಮಾಡಬೇಕು. ಸೊ 1 ಪಾಯಿಂಟ್ ಸ್ಥಾನ ಶಿಫ್ಟ್ ಆಗಿ 2 0 ಕೊಟ್ಬಿಟ್ರೆ ಅಂತಂದ್ರೆ ನಿನ್ಗೇನಾಯ್ತು? ಇಲ್ಲಿ 100 ಗ್ರಾಮ್ ಆಯಿತು. 0.01 kg ಅಂದ್ರೆ 10 ಗ್ರಾಮ್, 0.001 kg ಅಂತಂದರೆ 1 ಗ್ರಾಮ್. ಕನ್ವರ್ಷನ್ಸ್ ನಿಮಗೆ ಗೊತ್ತಿರಬೇಕು. ಗ್ರಾಮ್ ಟು kg ಮಾಡಬೇಕಂತಂದ್ರೆ ಏನು ಮಾಡ್ತೀರಿ? /1000 ಮಾಡಬೇಕು. ನೆಕ್ಸ್ಟ್ kg ಟು ಗ್ರಾಮ್ ಮಾಡಬೇಕಂತಂದ್ರೆ × 1000 ಮಾಡಿದರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಇನ್ನು ಮುಂದೆ ನೋಡಿರಿ, ರೂಪಾಯಿ ಟು ಪೈಸೆ, ರೂಪಾಯಿಯಿಂದ ಪೈಸೆಗೆ ಪರಿವರ್ತನೆ ನೋಡಿರಿ. ನೀವು ಪೈಸಾ ಬಗ್ಗೆ ಕೇಳಿರಬಹುದು. 100 ಪೈಸೆ 1 ರೂಪಾಯಿಗೆ ಸಮ. ರೂಪಾಯಿಗಳಿಗೆ ನಾಣ್ಯ ಮತ್ತು ನೋಟ್ಗಳು ಇರುವುದರಿಂದ ಪೈಸೆಗಳಿಗೆ ನಾಣ್ಯಗಳನ್ನು
ಇತ್ತೀಚಿನವರೆಗೆ ಸಾಮಾನ್ಯವಾಗಿ ಉಪಯೋಗಿಸುತ್ತಿದ್ದೆವು. 1 ಪೈಸೆ, 2 ಪೈಸೆ, 3 ಪೈಸೆ, 5 ಪೈಸೆ, 10 ಪೈಸೆ, 20 ಪೈಸೆ, 25 ಪೈಸೆ ಮತ್ತು 50 ಪೈಸೆ ನಾಣ್ಯಗಳಿದ್ದವು. 2011ರಲ್ಲಿ 25 ಪೈಸೆ ಮತ್ತು ಅದಕ್ಕಿಂತ ಕಡಿಮೆ ಬೆಲೆಯ ಎಲ್ಲ ನಾಣ್ಯಗಳನ್ನು ಬಳಕೆಯಿಂದ ತೆಗೆದುಹಾಕಲಾಯಿತು. ಆದರೆ ನಾವು ಬಿಲ್, ಖಾತೆಯ ವಿವರ ಇತ್ಯಾದಿಗಳನ್ನು ಪೈಸೆಗಳಲ್ಲಿ ಇನ್ನೂ ನೋಡುತ್ತೇವೆ. 1 ರೂಪಾಯಿ ಎಂದರೆ 100 ಪೈಸೆ, 1 ಪೈಸೆ ಅಂದರೆ 1/100 ರೂಪಾಯಿ ಅಥವಾ 0.01 ರೂಪಾಯಿ. ರೂಪಾಯಿ ಇದ್ದಿದ್ದನ್ನು ರೂಪಾಯಿಯಿಂದ ಪೈಸೆಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಿ? ಇಂಟು 100 ಮಾಡ್ತೀರಿ. ಪೈಸೆಯಿಂದ ರೂಪಾಯಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ 1/100 ಮಾಡಿದಾಗ ನಮ್ಗೆ ಬರ್ತದೆ. ಇಲ್ಲಿ ನೋಡ್ಬೇಕು, ಮೊದಲು ನಾವು ಬಳಕೆ ಮಾಡ್ತಕ್ಕಂಥ ಪೈಸೆ, ಇವು ಬಳಕೆಯಲ್ಲಿದ್ದು ರೂಪಾಯಿ ಅಲ್ಲ, ಪೈಸೆ. 1 ಪೈಸೆ, 2 ಪೈಸೆ, 3 ಪೈಸೆ, 5 ಪೈಸೆ, 10 ಪೈಸೆ, 20 ಪೈಸೆ, 25 ಪೈಸೆ, 50 ಪೈಸೆ. ಸೊ ಇಲ್ಲಿ ನೋಡ್ಬೋದು, ನಾವು ಸಹ 50 ಪೈಸೆ ನಾಣ್ಯಗಳನ್ನು ಏನು ಮಾಡಿದ್ದೀವಿ ಅಂತಂದ್ರೆ ಬಳಕೆ ಮಾಡಿದ್ದೀವಿ ಮೊದಲು. ಸೊ ಇತ್ತೀಚೆಗೆ ಇದು 50 ಪೈಸೆ ನಾಣ್ಯ ಏನಾಗಿದೆ? ಬಂದಾಗಿದೆ. ಸೊ ನೋಡಿ, ಹಳೆ ಕಾಲದಾಗ ಇವೆಲ್ಲ ಪೈಸೆಗಳನ್ನು ಲೆಕ್ಕ ಹಾಕ್ತಾಯಿದ್ರು. ನೋಡಿರಿ, ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ರೂಪಾಯಿಯಿಂದ ಪೈಸೆಗೆ, ಪೈಸೆಯಿಂದ ರೂಪಾಯಿ ನಾವೇನು ಮಾಡಾಕತ್ತೀವಿ? ಇಲ್ಲಿ ಇಂಟರ್ ಕನ್ವರ್ಷನನ್ನು ಮಾಡತ್ತೀವಿ. 10 ಪೈಸೆ ಅಂದರೆ ಎಷ್ಟು ರೂಪಾಯಿ? ಪೈಸೆ ಇದ್ದಿದ್ದನ್ನು ರೂಪಾಯಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ನಾನು ಹೇಳಿದ್ದೀನಿ 1/100 ಮಾಡಬೇಕು. ಏನು ಮಾಡಬೇಕು? 1/100 ಅಂತಂದ್ರೆ 10/100. 10/100 ಅಂತಂದ್ರೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು. 1/10. 1/10 ಅಂತಂದ್ರೆ 0.1 ರೂಪೀಸ್. 0.1 ರೂಪಾಯಿ. 0.1 ಅಂದರೂ ಬರ್ತದೆ ಅಥವಾ 1/10 ಅಂತಂದ್ರೂ ಕರೆಕ್ಟೇ. ನೆಕ್ಸ್ಟ್ 0.50 ಪೈಸೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಹೇಳಿದ್ದೀನಿ ನಾನು? ಇಂಟು 100. 0.50 ಇಂಟು 100 ಅಂತಂದರೆ 00 ಅಂದರೆ ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗುತ್ತಂದ್ರೆ 50 ಪೈಸೆ. 50 ಪೈಸೆ. ನೆಕ್ಸ್ಟ್ 0.05 ರೂಪಾಯಿನ ಪೈಸೆ ಕನ್ವರ್ಟ್ ಮಾಡ್ಬೇಕು. ಆಗೇನ್ ಏನು ಮಾಡಿರಿ? 0.05 ಇಂಟು 100 ಮಾಡಿರಿ. ಸೊ ಇಲ್ಲೊಂದು ಶಿಫ್ಟ್ ಆಯಿತು, ಇಲ್ಲೊಂದು ಶಿಫ್ಟ್ ಆಯಿತು ಅಂತಂದ್ರೆ 5 ಪೈಸೆ ಅಂತ ಬರೀಬೇಕು. 5 ಪೈಸೆ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, 5 ಪೈಸೆ ಬರ್ತದೆ. ಇನ್ನು ನೆಕ್ಸ್ಟ್ 0.36 ರೂಪಾಯಿಯನ್ನು ಪೈಸೆ ಕನ್ವರ್ಟ್ ಮಾಡಬೇಕಂದ್ರೆ ಅಗೇನ್ 0.36 ಇಂಟು 100. ಸೊ ಎಷ್ಟಾಯ್ತಿತ್ತು? 36. 2 ಸೊನ್ನೆ ಇದ್ದಾವೆ, 2 ಸ್ಥಾನ ಶಿಫ್ಟ್ ಮಾಡಿದ್ರೆ ಏನು ಬಂತ? 36 ಪೈಸೆ. ಇನ್ನು ನೋಡಿ, 99 ರೂಪೀಸನ್ನು ಪೈಸೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಇಂಟು 100 ಮಾಡ್ಬೇಕು. 99 ಪೈಸೆ ಐತಿ, ಸಾರಿ, ಇದನ್ನು ರೂಪಾಯಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಡಿವೈಡ್ ಬೈ 100 ಮಾಡ್ಬೇಕು. ಡಿವೈಡ್ ಬೈ 100 ಮಾಡಿದರೆ ಏನು ಬರ್ತದೆ? 2 ಸೊನ್ನೆ ಇರೋದ್ರಿಂದ 2 ಸ್ಥಾನ ಶಿಫ್ಟ್ ಆಗಿ 0.99 ರೂಪೀಸ್ ಅಂತ ಆಗ್ತದೆ. ಇಂಟು 50 ಪೈಸೆ ಇದ್ದಿದ್ದನ್ನು ರೂಪಾಯಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 100. ಸೊ 250/100. 2 ಸೊನ್ನೆ ಇರೋದ್ರಿಂದ 2 ಸ್ಥಾನ ಶಿಫ್ಟ್ ಆಗಿ 2.50 ರೂಪೀಸ್ ಅಂತ ಆಗ್ತದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ರೂಪಾಯಿಯಿಂದ ಪೈಸೆಗೆ, ಪೈಸೆಗೆ ರೂಪಾಯಿ ಕನ್ವರ್ಟ್ ಮಾಡೋದನ್ನು ನೀವು ಕಲ್ತಿದ್ದೀರಿ. 1970ರ ದಶಕದಲ್ಲಿ ಒಂದು ಮಸಾಲೆ ದೋಸೆ ಕೇವಲ 50 ಪೈಸೆ ಆಗಿತ್ತು. 1970ರಲ್ಲಿ ಒಂದು ಮಸಾಲೆ ದೋಸೆಯನ್ನು ತೊಗೋಬೇಕಂತಂದ್ರೆ ಕೇವಲ ಎಷ್ಟು ಕೊಡಬೇಕಾಗಿತ್ತು? 50 ಪೈಸೆಯನ್ನು ಮಾತ್ರ ಕೊಡಬೇಕಾಗಿತ್ತು. ಒಂದು ಬಾಳೆಹಣ್ಣನ್ನು 20-25 ಪೈಸೆಗೆ ಖರೀದಿಸಬಹುದಿತ್ತು. ಒಂದು ಹಿಡಿ ಪೆಪ್ಪರ್ಮೆಂಟ 2 ಪೈಸೆ ಅಥವಾ 3 ಪೈಸೆಗೆ ಸಿಗುತ್ತಿತ್ತು. ಮತ್ತು 1 kg ಅಕ್ಕಿ ಬೆಲೆ ರೂಪಾಯಿ 2.45 ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಏನು ಕೊಟ್ಟಿದ್ದಾರೆ ಅವರು? ಒಂದು ಬಿಲ್ಲನ್ನು ಕೊಟ್ಟಿದ್ದಾರೆ ಅವರು. ಸೊ ಎಷ್ಟಾಗಿತ್ತು ಅಮೌಂಟು? 1.77 ಅಂದರೆ 1 ರೂಪಾಯಿ 77 ಪೈಸೆ ಆಗಿತ್ತು. ಮನೆ ಅಥವಾ ಶಾಲೆಗಳಲ್ಲಿನ ಗುರು ಹಿರಿಯರೊಂದಿಗೆ ಅವರ ಬಾಲ್ಯದಲ್ಲಿ ವಿವಿಧ ಉತ್ಪನ್ನಗಳ ಮತ್ತು ಸೇವೆಗಳ ಬೆಲೆಗಳ ಬಗ್ಗೆ ಚರ್ಚಿಸಿ ಹಳೆಯ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಿ. ಈ ಹಳೆಯ ಅವಾಗ ಮೊದಲು ಏನು ಮಾಡ್ತಿದ್ದಾರೆ? ಈ ರೀತಿಯ ಅಂಚೆ ಚೀಟಿಗಳನ್ನು ಅಂಟಿಸ್ತಾ ಇದ್ದರು. ಈಗೆಲ್ಲ ಪ್ರಿಂಟೆಡ್ ಬರ್ತಾವೆ, ಬಟ್ ಅವಾಗ ಮೊದಲು ಏನು ಮಾಡ್ತಾಯಿದ್ರು ಅಂತಂದರೆ ಈ ರೀತಿ ಅಂಚೆ ಚೀಟಿಗಳನ್ನು ಬಳಸ್ತಾಯಿದ್ರು. ಸೊ ನಿಮಗೆಲ್ಲಾದರೂ ಸಿಕ್ಕರ ಅಂತಂತಂದರೆ ಈ ರೀತಿ ಅಂಚೆ ಚೀಟಿಗಳನ್ನು ಸಂಗ್ರಹಿಸ್ರಿ. ಮತ್ತು ಹಳೆಯ ನಾಣ್ಯಗಳು 10 ಪೈಸೆ, 50 ಪೈಸೆ, ಈ ಥರ 25 ಪೈಸೆ ನಾಣ್ಯಗಳು ಸಿಕ್ಕರೆ ಅವನ್ನೇನು ಮಾಡಿರಿ ಅಂತಂದ್ರೆ ಸಂಗ್ರಹಣೆ ಮಾಡಿರಿ. ಸೊ ಇಲ್ಲಿವರೆಗೆ ನೀವು
ಉದ್ದಳತೆ ಮಾನಗಳನ್ನು ಪರಿವರ್ತಿಸೋದನ್ನು ಮತ್ತು ಕೆ ಜಿ ಅಳತೆ ಕೆ ಜಿಯಿಂದ ಗ್ರಾಮದಿಂದ ಕೆ ಜಿಗೆ ಪರಿವರ್ತನೆ ಮಾಡೋದನ್ನು, ಅದೇ ರೀತಿ ರೂಪಾಯಿಯಿಂದ ಪೈಸೆಯಿಂದ ರೂಪಾಯಿಗೆ ಮಾಡೋದನ್ನು ಪರಿವರ್ತನೆ ಮಾಡೋದನ್ನು ಕಲ್ತಿದ್ದೀರಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂತಂದರೆ 3.6 ದಶಮಾಂಶಗಳನ್ನು ಗುರುತಿಸುವುದು ಮತ್ತು ಹೋಲಿಸುವುದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಧನ್ಯವಾದಗಳು.